ಮೀಕೋ ಟಿವಿ ಮಕ್ಕಳ ಪ್ರಿಯ ಕಥಾಲೋಕ. ಮೀಕೋ 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 ಟಿವಿ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಲ್ಲಿ ಸುಜಯ್ ಎಂಬ ಒಬ್ಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಸುಜಯ್ ಎಲ್ರಿಗೂ ಸಹಾಯ ಮಾಡುವ ಸ್ವಭಾವದವನು. ಅವನು ನಗುನಗುತ್ತಲೇ ಎಲ್ಲರ ಜೊತೆ ಮಾತನಾಡುತ್ತಿದ್ದ. ಅವನಿಗೆ ತನ್ನ ಹಳ್ಳಿ, ತನ್ನ ಜನ ಅಂದ್ರೆ ತುಂಬಾ ಇಷ್ಟ. ಒಂದು ದಿನ ಸುಜಯ್ ಹಳ್ಳಿಯ ಹೊರಗಡೆ ಇರುವ ಕಾಡಿನ ಕಡೆಗೆ ಹೂಗಳನ್ನು ತರಲು ಹೋಗುತ್ತಿದ್ದ. ಅಲ್ಲಿ ಹಕ್ಕಿಗಳು ಹಾಡುತ್ತಿದ್ದವು, ಚಿಟ್ಟೆಗಳು ಹಾರುತ್ತಿದ್ದವು. ಆ ಕಾಡು ತುಂಬಾ ಶಾಂತವಾಗಿತ್ತು. ಸುಜಯ್ ಆ ಸೌಂದರ್ಯವನ್ನು ನೋಡುತ್ತಾ ಮುಂದೆ ನಡೆದುಕೊಂಡು ಹೋಗುತ್ತಿದ್ದ. ಅಷ್ಟರಲ್ಲಿ ಅವನಿಗೆ ಏನೋ ವಿಚಿತ್ರವಾದ ಶಬ್ದ ಕೇಳಿಸಿತು. ಇದು ಏನು ಶಬ್ದ ಅಂತ ಅವನು ಯೋಚಿಸುತ್ತಾ ಮುಂದೆ ಹೋಗಿ ನೋಡಿದ. ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಒಂದು ಮಯೂರ ಕುಳಿತಿತ್ತು. ಆದರೆ ಅದು ಸಾಮಾನ್ಯ ಮಯೂರ ಅಲ್ಲ. ಅದರ ರೆಕ್ಕೆಗಳು ಹೊಳೆಯುತ್ತಿದ್ದು, ಅದರ ಸುತ್ತಲೂ ಬೆಳಕು ಹರಡಿಕೊಂಡಿತ್ತು. ಅಚ್ಚರಿಯಿಂದ ಸುಜಯ್ ನಿಂತುಕೊಂಡ. ಆಗ ಆ ಮಯೂರ ಸುಜಯ್ ಜೊತೆ ಮಾತನಾಡಿತು. ಸುಜಯ್, ಭಯಪಡಬೇಡ, ನಾನು ಮಾಯಾ ಮಯೂರ. ನಿನ್ನ ಒಳ್ಳೆಯ ಮನಸ್ಸನ್ನು ನೋಡಿ ನಿನಗೆ ಒಂದು ಅವಕಾಶ ಕೊಡಲು ಬಂದಿದ್ದೇನೆ. ಸುಜಯ್ ಆಶ್ಚರ್ಯದಿಂದ ಕೇಳಿದ, ಏನು ಅವಕಾಶ? ಮಯೂರ ಹೇಳಿತು, ನೀನು ಒಂದು ಜೀವನದ ಬೇಡಿಕೆಯನ್ನು ಕೇಳಬಹುದು. ಸುಜಯ್ ಸ್ವಲ್ಪ ಯೋಚಿಸಿದ. ಅವನು ತನ್ನ ಬಗ್ಗೆ ಏನೂ ಕೇಳಲಿಲ್ಲ. ನನ್ನ ಹಳ್ಳಿ ಯಾವತ್ತೂ ಸಂತೋಷವಾಗಿರಬೇಕು, ಯಾರಿಗೂ ಕಷ್ಟ ಆಗಬಾರದು ಎಂದು ಹೇಳಿದ. ಮಯೂರ ನಗುತ್ತಾ ತಲೆಯಾಡಿಸಿತು. ನಿನ್ನ ಬೇಡಿಕೆಯು ತುಂಬಾ ಒಳ್ಳೆಯದು ಎಂದು ಹೇಳಿತು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಸಮಸ್ಯೆಗಳು ಶುರುವಾದವು. ಮಳೆ ಕಡಿಮೆಯಾಯಿತು, ಬೆಳೆಗಳು ಒಣಗಲು ಶುರು ಮಾಡಿದವು. ಜನ ಎಲ್ಲರೂ ಚಿಂತೆ ಮಾಡತೊಡಗಿದರು. ಸುಜಯ್ ಇದನ್ನು ನೋಡಿ ತುಂಬಾ ದುಃಖಪಟ್ಟ. ಅವನು ಮತ್ತೆ ಕಾಡಿಗೆ ಹೋಗಿ ಮಯೂರವನ್ನು ಹುಡುಕುತ್ತಿದ್ದನು. ಆಗ ಆ ಮಯೂರವು ಅವನಿಗೆ ಒಂದು ಮರದ ಕೆಳಗಡೆ ಕಾಣಿಸಿತು. ಆಗ ಅವನು ಆ ಮಯೂರಕ್ಕೆ, ನಮ್ಮ ಹಳ್ಳಿಯನ್ನು ಉಳಿಸು ಎಂದು ಮನವಿ ಮಾಡಿದ. ಆ ಕ್ಷಣ ಮಯೂರ ಆಕಾಶಕ್ಕೆ ಹಾರಿತು. ಮೋಡಗಳು ಒಟ್ಟುಗೂಡಿಸಿ ಸ್ವಲ್ಪ ಹೊತ್ತಿನಲ್ಲೇ ಮಳೆ ಸುರಿಯತೊಡಗಿತು. ಹಳ್ಳಿ ಮತ್ತೆ ಹಸಿರಾಯಿತು. ಜನರ ಮುಖದಲ್ಲಿ ಮತ್ತೆ ನಗು ಮೂಡಿತು. ಮಯೂರ ಹೇಳಿತು, ಸುಜಯ್, ಒಳ್ಳೆಯ ಮನಸ್ಸಿದ್ದರೆ ಅದರಿಂದ ದೊಡ್ಡ ಬದಲಾವಣೆ ಬರುತ್ತದೆ ಎಂದು ಹೇಳಿ ಅದು ಆಕಾಶದೊಳಗೆ ಹಾರಿಹೋಯಿತು. ಸುಜಯ್ ಮನೆಗೆ ಮರಳಿದ. ಹಳ್ಳಿಯವರು ಅವನನ್ನು ಪ್ರೀತಿಯಿಂದ ನೋಡಿದರು. ಸುಜಯ್ ಮತ್ತೆ ಎಂದಿನಂತೆ ಎಲ್ಲರಿಗೂ ಸಹಾಯ ಮಾಡುತ್ತಾ ಸಂತೋಷದಿಂದ ಬದುಕುತ್ತಿದ್ದ. ಮಕ್ಕಳೇ, ನೀವು ಕೂಡ ಒಳ್ಳೆಯ ಮನಸ್ಸಿಟ್ಟುಕೊಂಡು ಎಲ್ಲರಿಗೂ ಸಹಾಯ ಮಾಡಿದರೆ ನಿಮ್ಮ ಜೀವನವೂ ಸುಂದರ ಕಥೆಯಾಗಿ ಮಾರ್ಪಡುತ್ತದೆ. ಇದೇ ಈ ಕಥೆಯ ಪಾಠ.